ಪೊಲೀಸರ ಮನವಿಗೆ ಮಾನ್ಯತೆಯನ್ನ ಜಡ್ಜ್ ಕೊಟ್ಟಿಲ್ಲ. ತಕ್ಷಣವೇ ಬೆಂಗಳೂರಿನ ನ್ಯಾಯಾಲಯಕ್ಕೆ ಸಿಟಿ ರವಿ ಅವರನ್ನ ಹಾಜರುಪಡಿಸಿ. ಪೊಲೀಸರಿಗೆ ಬೆಳಗಾವಿ ಕೋರ್ಟ್ನ ಜಡ್ಜ್ ಕೊಟ್ಟಿರುವಂತ ಸೂಚನೆ ಇದು. ಕೇವಲ ಪ್ರಯಾಣ ಮಾಡುವ ಅವಧಿಗಷ್ಟೇ ಅನುಮತಿಯನ್ನ ಕೊಡಲಾಗಿದೆ. ಎಷ್ಟು ಅವಧಿಯ ಪ್ರಯಾಣ ಬೇಕು ಅಂತ ಜಡ್ಜ್ ಕೇಳಿದ್ದಾರೆ. ಪ್ರಯಾಣಕ್ಕೆ ಎಷ್ಟು ಅವಧಿ ಬೇಕು ಅಂತ ಪೊಲೀಸರಿಗೆ ಬೆಳಗಾವಿ ಕೋರ್ಟ್ನ ಜಡ್ಜ್ ಈ ಪ್ರಶ್ನೆಯನ್ನ ಇಡ್ತಾರೆ. ವಿಮಾನ ಸೌಲಭ್ಯ ಇದ್ರೆ 2 ಗಂಟೆಯಲ್ಲೇ ಹಾಜರುಪಡಿಸಬಹುದು ಅನ್ನುವಂತ ಮಾತನ್ನ ಹೇಳ್ತಾರೆ. ರಸ್ತೆ ಮೂಲಕವಾದ್ರೆ 12 ಗಂಟೆ ಅಗತ್ಯತೆ ಇದೆ ಅಂತ ಪೊಲೀಸರು ಹೇಳ್ತಾರೆ. ಪೊಲೀಸರ ಮನವಿಗೆ ಈ ಟೈಮ್ನಲ್ಲಿ ಅವ್ರದ್ದೇನು ಪೊಲೀಸ್ ಕಸ್ಟಡಿ ತೆಗೆದುಕೊಳ್ಬೇಕು ಅನ್ನುವಂಥ ಪ್ರಯತ್ನ ಇತ್ತು. ಅದಕ್ಕೆ ಇಲ್ಲಿ ಮನ್ನಣೆಯನ್ನು ಕೊಟ್ಟಿಲ್ಲ ಜಡ್ಜ್ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಪೊಲೀಸರ ಮನವಿ ಏನಿತ್ತು ಅಂತಂದರೆ ಅವರನ್ನು ಮೊದಲು ಹೇಳಿದಾಗೆ ತಮ್ಮ ವಶಕ್ಕೆ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ, ಆದರೆ ಅದಕ್ಕೆ ಮನ್ನಣೆಯನ್ನು ಕೊಡಲಿಲ್ಲ. ನ್ಯಾಯಾಂಗ ಬಂಧನಕ್ಕೂ ಕೂಡ ವಿಧಿಸುವಂಥ ನಿಟ್ಟಿನಲ್ಲಿ ಕೋರ್ಟ್ ಯಾವುದೇ ಆದೇಶವನ್ನು ಕೊಟ್ಟಿಲ್ಲ. ತತ್ಕ್ಷಣವೇ ಇಲ್ಲಿ ನೀವು ಜನಪದಿಗಳ ಕೋರ್ಟ್ಗೆ ಇವರನ್ನು ಹಾಜರುಪಡಿಸಬೇಕು, ಅದಕ್ಕೆ ಎಷ್ಟು ಟೈಮ್ ಬೇಕು ನಿಮಗೆ ಅನ್ನುವಂಥನ್ನ ಕೇಳ್ತಾರೆ. ಕೇವಲ ಪ್ರಯಾಣ ಮಾಡುವ ಅವಧಿಯಷ್ಟೇ ಅವರು ನಿಮ್ಮ ವಶದಲ್ಲಿ ಇರ್ತಾರೆ ಅನ್ನುವಂಥದ್ದನ್ನು ಜಡ್ಜ್ ಈ ಸಂದರ್ಭದಲ್ಲಿ ಬಹಳ ನಿಖರವಾಗಿ ಹೇಳಿದ್ದಾರೆ. ಆಗ ಅಗೈನ್ ಜಡ್ಜ್ ಮತ್ತೆ ಅವರೇ ಕೇಳ್ತಾರೆ ಎಷ್ಟು ಪ್ರಯಾಣದ ಅವಧಿ ಅಂತೇಳಿ. ವಿಮಾನದ ಮುಖೇನವಾಗಿ ಹೋಗೋದಾದ್ರೆ 2 ಗಂಟೆ ಬೇಕು, ಆದರೆ ಬೈ ರೋಡ್ ಏನಾದ್ರು ಹೋಗಬೇಕು ಅಂತಂದರೆ 12 ಗಂಟೆಗಳು ಬೇಕಾಗುತ್ತೆ ಅಂತ ಹೇಳಿದ್ದಾರೆ. ಇಲ್ಲಿ ಈಗ ಕಾನೂನಾತ್ಮಕವಾದಂಥ ಬಹಳಷ್ಟು ವಿಚಾರಗಳು ಈಗ ಇಲ್ಲಿ ಚರ್ಚೆಗೆ ಬರುತ್ತೆ ಅಥವಾ ವಿಶ್ಲೇಷಣೆಗೆ ಒಳಪಡುತ್ತವೆ. ಯಾಕೆ ಅಂತ ಅಂದರೆ ಇವರನ್ನು ವಶಕ್ಕೆ ಪಡೆದಂಥ 24 ಗಂಟೆಯ ಒಳಗಾಗಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕು ಅನ್ನುವಂಥದ್ದು ನಿಯಮ. ಪೊಲೀಸರು ಅದೇ ಪ್ರಕಾರವಾಗಿ ನಿನ್ನೆ ಸಂಜೆ ಏನೊಂದು 6:30-7 ಗಂಟೆ ಅಷ್ಟೊತ್ತಿಗೆ ಇವರನ್ನು ವಶಕ್ಕೆ ಪಡೆಯಲಾಗಿದೆ. ಅದಾದ ನಂತರದಲ್ಲಿ ಇವತ್ತು 24 ಗಂಟೆ ಒಳಗಾಗಿನ ಆ ಪ್ರೊಸೀಜರ್ ಏನಿದೆ ಅದನ್ನು ಫಿಲಪ್ ಮಾಡಿದ್ದಾರೆ. ಆದರೆ ಈಗ ಈ ಜಡ್ಜ್ ಅಂದರೆ ಈ ನ್ಯಾಯಾಲಯದ ವ್ಯಾಪ್ತಿಗೆ ಇದು ಬರೋದಿಲ್ಲ ಅಂತ ಜಡ್ಜ್ ಹೇಳಿರುವಂಥ ಕಾರಣಕ್ಕಾಗಿ ಅಗೈನ್ ಮತ್ತೆ 24 ಗಂಟೆ ಒಳಗಾಗಿನೇ ಈ ಪ್ರಕ್ರಿಯೆಗಳು ಮುಂದುವರ್ತ್ಕೊಂಡು ಹೋಗ್ಬೇಕಾ ಅನ್ನುವಂಥದ್ದು ಸಹಜವಾದಂಥ ಒಂದು ಕುತೂಹಲ, ಜೊತೆಗೆ ಒಂದು ಪ್ರಶ್ನೆ ಹುಟ್ಟುತ್ತೆ. ಮತ್ತೆ ಅವರನ್ನು ಯಾವ ವ್ಯಾಪ್ತಿಗೆ ಒಳಪಡುತ್ತೆ ಆ ನ್ಯಾಯಾಲಯಕ್ಕೆ ಅವರನ್ನು ಒಳಪಡಿಸಬೇಕಾಗುತ್ತಾ, 24 ಗಂಟೆ ಅವಧಿಯಲ್ಲೇ ಇದು ಇರಬೇಕಾ ಮತ್ತೊಂದು ಅನ್ನುವಂಥದ್ದು ಎಲ್ಲವೂ ಕೂಡ ಪ್ರಶ್ನೆ ಬರುತ್ತೆ. ಸೊ ಆ ವಿಚಾರವಾಗಿಯೂ ಕೂಡ ಜಡ್ಜ್ ಹೇಳಿದ್ದಾರೆ, ನಿಮ್ಮ ವರ್ಷದಲ್ಲಿ ಅವರು ಪ್ರಯಾಣ ಮಾಡುವಂಥ ಅವಧಿಯಲ್ಲಿ ಮಾತ್ರ ಇರ್ತಾರೆ, ಕೂಡಲೇ ಅವರನ್ನು ಹೋಗಿ ಜನಪ್ರತಿಗಳ ನ್ಯಾಯಾಲಯಕ್ಕೆ ಅವರನ್ನು ಹಾಜರುಪಡಿಸಿ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಎಷ್ಟು ಟೈಮ್ ಬೇಕಾಗುತ್ತೆ ಅನ್ನುವಂಥದ್ದನ್ನು ಕೂಡ ಕೇಳಿದ್ದಾರೆ. ಬೈ ಫ್ಲೈಟ್ ಆದರೆ 2 ಗಂಟೆ, ಬೈ ರೋಡ್ ಆದರೆ 12 ಗಂಟೆ ಅಂತ ಹೇಳಿದ್ದಾರೆ. ಇಲ್ಲಿ ನೋಡ್ತಾ ಇದ್ದೀವಿ ನೋಡಿ, ಇಲ್ಲಿ ಇದು ನ್ಯಾಯಾಲಯದಿಂದ ಸಿಟಿ ರವಿ ಅವರನ್ನ ಬಹುಶಃ ಹೊರಗೆ ಕರ್ಕೊಂಬರುವಂಥ ಪ್ರಕ್ರಿಯೆ ನಡೀತಾ ಇದೆ ಅಂತ ಕಾಣಿಸುತ್ತೆ. ಕಮಿಷನರ್ ಎಡಾ ಮಾರ್ಟಿನ್ ಸೇರಿದ ಹಾಗೆ SP ಸೇರಿದ ಹಾಗೆ ಅಲ್ಲೆಲ್ಲ ಪೊಲೀಸರು ಹೆಚ್ಚಿನ ಸಂಖ್ಯೆಯಲ್ಲಿ ನೆರೆದಿರುವಂಥದ್ದನ್ನು ನೋಡ್ತಾ ಇದ್ದೀವಿ. 100 ಸಂಖ್ಯೆಯಲ್ಲಿದ್ದಾರೆ ಪೊಲೀಸರು. ಮಹಿಳಾ ಸಿಬ್ಬಂದಿಯನ್ನು ಕೂಡ ನಿಯೋಜಿಸಲಾಗಿದೆ. ಇನ್ನಿತರ ಸಿಬ್ಬಂದಿಯೂ ಕೂಡ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಸಿಟಿ ರವಿ ಅವರ ಪರ ಹಾಗೆ ವಿರೋಧವಾದಂಥ ಪ್ರತಿಭಟನೆ ನಡೀಬೋದು, ಘೋಷಣೆಗಳು ಕೂಗೋದು ಅಥವಾ ಅವರ ಬಳಿ ಹೋಗೋದಕ್ಕೆ ಏನಾದ್ರು ನುಗ್ಗಲು ಉಂಟಾಗೋದು, ಪೊಲೀಸರ ವಿರುದ್ಧವಾಗಿ ಪ್ರತಿಭಟನೆ ಮಾಡೋದಕ್ಕೆ ಏನಾದ್ರು ಪ್ರಯತ್ನಗಳಾಗ್ಬೋದು. ಈ ತೆರನಾದ 10 ವಿಚಾರಗಳು ಇದೀಗ ಸದ್ಯ ಪೊಲೀಸರು ಮುನ್ನೆಚ್ಚರಿಕೆ ತೆಗೆದುಕೊಳ್ಳೋದಕ್ಕೆ ಕಾರಣ ಆಗಿದೆ. ಬೆಳಗಾವಿಯ JMFC ಕೋರ್ಟ್ನಿಂದ ನೇರ ದೃಶ್ಯಾವಳಿಗಳನ್ನು ನೀವು ಇಲ್ಲಿ ಗಮನಿಸ್ತಾ ಇರುವಂಥದ್ದು. ಈಗ ಆಲ್ರೆಡಿ ಹಲವು BJPಯ ನಾಯಕರುಗಳು ಕೂಡ ಇದೇ ಕೋರ್ಟ್ ಹಾಲ್ನ ಒಳಗೆ ಹೋಗಿದ್ರು, ಅದು ಆ ಕೋರ್ಟ್ ಆವರಣದಲ್ಲಿ ಅವರು ಕೂಡ ಈಗ ಆಲ್ರೆಡಿ ನೆರೆದಿದ್ದಾರೆ. ಮತ್ತೊಂದು ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪರವಾಗಿ ಪ್ರತಿಭಟಿಸುವಂಥ ಮಂದಿ ಏನಾದರೂ ಬರೋದು, ಅಲ್ಲೇನಾದ್ರು ಗಲಾಟೆಗಳಾಗೋದು, ಈ ರೀತಿಯಾದಂಥದ್ದು ಕೂಡ ಆತಂಕ ಸಹಜವಾಗಿದೆ. ಎಲ್ಲ ವಿಚಾರದ ಬಗ್ಗೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಳುವಂಥ ನಿಟ್ಟಿನಲ್ಲೇ ಪೊಲೀಸರು ಹೀಗೆ 100 ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜಿಸಲಾಗಿದೆ. ಪೊಲೀಸ್ ವಾಹನವೂ ಕೂಡ ಒಂದು ಬಂದು ನಿಂತಿದೆ ಅಂತ ಕಾಣಿಸುತ್ತೆ ಈಗ ಆವರಣದ ಅಂದರೆ ಮುಖ್ಯ ದ್ವಾರದ ಬಳಿ.